ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಎಳೆ ಮಕ್ಕಳ ಇನ್ನೂ ಹಾಲು ಕುಡಿತಾ ಇದೆ, ಇನ್ನೂ ಈಗ ಮಗು ಹುಟ್ಟಿದೆ ಅನ್ನೋರೆಲ್ಲ ಇದನ್ನ ಯೂಸ್ ಮಾಡ್ಬೋದು. ಆರಾಮಾಗಿ ಎದೆ ಹಾಲು ಸಿಗುತ್ತೆ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದೇ ತಾಯಿಯ ಎದೆ ಹಾಲು. ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮ ಅಂತ ಹೇಳ್ತಾರೆ. ಓಕೆನಾ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋ ತಾಯಿಯ ಎದೆ ಹಾಲು. ಪಾಕೆಟ್ ಹಾಲೆಲ್ಲ ಯೂಸ್ ಮಾಡಿ ಈ ಟಿಪ್ಪಿಂದ ರಿಸಲ್ಟ್ ತೊಗೊತೀನಿ ಅಂದರೆ ಅಷ್ಟು ರಿಸಲ್ಟು ನಿಮಗೆ ಬರೋದಿಲ್ಲ. ಓಕೆನಾ. ಇದಕ್ಕೆ ಬೇಕಾಗಿರೋದು ಹರಳೆಣ್ಣೆ. ಅದು ಬೇರೆ ಏನೂ ಅಲ್ಲ, ಅದು ಹರಳೆಣ್ಣೆ ಅಂತಲೂ ಹೇಳ್ತಾರೆ, ಹಳ್ಳೆಣ್ಣೆ ಅಂತಲೂ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ. ನೋಡಿ, ನಿಮಗೆ ನನ್ನ ಕೈ ಮೇಲೆ ಹಾಕ್ಕೊಂಡು ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಹೆಂಗೆ ಯೂಸ್ ಮಾಡೋದು ಅಂತ. ಸ್ವಲ್ಪ ಹರಳೆಣ್ಣೆ, ಸ್ವಲ್ಪ ಎದೆ ಹಾಲು. ನೋಡಿ, ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಕ್ರೀಮ್ ಥರ ಬದಲಾವಣೆ ಆಗುತ್ತೆ. ಏನಿಲ್ಲ ಅಂದರೂ 1 ನಿಮಿಷ ಟೈಮ್ ಬೇಕು. ಇದು ಇನ್ನೇನು ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆ, ಆಯಿಲ್ ಮಸಾಜ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಅನ್ನೋರು 1 ನಿಮಿಷದ ಮುಂಚೆ ಒಂದು ಸ್ವಲ್ಪ ತಾಯಿ ಎದೆ ಹಾಲು ತೊಗೊಂಡು ಹರಳೆಣ್ಣೆ ತೊಗೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ 1 ನಿಮಿಷದಲ್ಲೆಲ್ಲ ಈ ಕ್ರೀಮ್ನ ರೆಡಿ ಆಗುತ್ತೆ. ನ್ಯಾಚುರಲ್ ಕ್ರೀಮ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬೇಗ ರಿಸಲ್ಟ್ ಕೊಡುತ್ತೆ. ಇದು ಮಕ್ಕಳಿಗೆ ತುಂಬ ರಿಲೀಫ್ ಅನಿಸುತ್ತೆ. ಏನ ಈ ಕ್ರೀಮ್ನ ಈ ಎಣ್ಣೆನ ಹಾಕಿ ಮಸಾಜ್ ಮಾಡಿದರೆ ಇದು ಟೈಮ್ ಆಗುತ್ತೆ, ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ಮಿಕ್ಸ್ ಮಾಡ್ಕೊಂಬಂದೆ ಅಷ್ಟೇ. ನೋಡಿ, ಈ ಥರ ಬದಲಾವಣೆ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಬದಲಾವಣೆ ಆಗುತ್ತೆ. ಸೇಮ್ ನಾವು ಬೇರೆ ಕ್ರೀಮ್ಗಳನ್ನೆಲ್ಲ ಮುಟ್ಟಿದ್ರೆ ಯಾವ ಥರ ಫೀಲ್ ಆಗುತ್ತೋ ಆ ಥರನೇ ಫೀಲ್ ಆಗುತ್ತೆ ಇದು. ಓಕೆನಾ. ಮಕ್ಳಿಗೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಹರಳೆಣ್ಣೆ ಈಗ ಶೀತ ಇರೋದ್ರಿಂದ ಮಕ್ಕಳಿಗೆ ನೋಡ್ಕೊಂಡು ಯೂಸ್ ಮಾಡಿಕೊಡಿ. ವಾರಕ್ಕೆ 1-2 ಸರಿ ಹಾಕಿದ್ರೆ ಆಯಿತು. ಇಲ್ಲ ನಾವು ಮಕ್ಕಳಿಗೆ ಹರಳೆಣ್ಣೆನೇ ಇನ್ನೂ ಮುಟ್ಟಿಸಿಲ್ಲ ಅಂತ ಹೇಳೋರು ನೋಡ್ಕೊಂಡು ಯೂಸ್ ಮಾಡಿ. ಇಲ್ಲ ರೆಗ್ಯುಲರಾಗಿ ಮಕ್ಕಳಿಗೆ ಹರಳೆಣ್ಣೆ ಹಾಕ್ತಿದ್ದೀವಿ ಅನ್ನೋರು ಆರಾಮಾಗಿ ಯೂಸ್ ಮಾಡ್ಕೊಬೋದು. ನಿಮಗೆ ಕೈ ಮೇಲೆ ಕಂಫರ್ಟಬಲ್ ಆಗಲ್ಲ ಅಂತ ಹೇಳಿದ್ರೆ ನೋಡಿ, ಈ ಥರ 1 ಸ್ಪೂನ್ ತೊಗೊಂಡು ಎಣ್ಣೆ ತೊಗೊಂಡು ಎದೆ ಹಾಲು ತೊಗೊಂಡು ಆರಾಮಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು. ನೋಡಿ, ಅಪ್ಲೈ ಮಾಡೋದು ಹೆಂಗೆ ಅಂದರೆ ಇಷ್ಟಿದ್ರೆ ಸಾಕು, ಫುಲ್ಲು ಬಾಡಿಗೆಲ್ಲ ಅಪ್ಲೈ ಮಾಡ್ಬೋದು. ಮಗುಗೆ ಇಷ್ಟೇಷ್ಟು ಅಂತ ಕಾಣಿಸುತ್ತೆ, ಆದರೆ ಫುಲ್ಲೂ ಬಾಡಿಗೆ ಅಪ್ಲೈ ಮಾಡ್ಬೋದು ಮಗುಗೆ. ಇದನ್ನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿಸ್ಬಿಟ್ರೆ ನಿಮಗೆ ಆವಾಗಲೇ ಗೊತ್ತಾಗುತ್ತೆ. ನೋಡಿ, ಈ ಥರ ತುಂಬ ರಿಲೀಫ್ ಇರುತ್ತೆ. ಮಕ್ಕಳಿಗೆ ಹೆಲ್ತಿ ಆಗಿರ್ತಾರೆ. ನೋಡಿ, ಈ ಥರ ಯೂಸ್ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.